ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆ ಹೇಳ್ತಾ ಇರೋ ಈ ಒಂದು ಟಿಪ್ ತುಂಬ ಇಂಪಾರ್ಟೆಂಟ್ ಆಗಿರೋದು. ಯಾಕಂದರೆ ಸುಮಾರು ಜನ ನರಘೋಷ, ನರದೃಷ್ಟಿ, ಕಣ್ಣು ದೃಷ್ಟಿ, ದೃಷ್ಟಿ ದೋಷಗಳನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅನೇಕ ಮಾರ್ಗಗಳನ್ನ ಹುಡುಕ್ತಾ ಇರ್ತಾರೆ. ಅದರಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ಮಾರ್ಗ. ಸೊ ಇದು ಏನು ಅಂದರೆ ಇತ್ತೀಚೆಗೆ ಎಲ್ಲರೂ ಒಂದು ಅಳವಡಿಸ್ತಾ ಇರೋ ಪದ್ಧತಿ. ಅದರಲ್ಲಿ ಇದು ನಿಜಾನ ಸುಳ್ಳ ಅನ್ನೋದನ್ನು ಹಲವರಿಗೆ ಡೌಟ್ಸ್ ಇದ್ದೇ ಇರ್ತದೆ. ಮಾಡಬಹುದು. ಸಾಧಾರಣವಾಗಿ ಈಗ ನಾನು ಹೇಳ್ತಾ ಇರೋ ಈ ಒಂದು ಟಿಪ್ ಪ್ರತಿಯೊಬ್ಬರೂ ಫಾಲೋ ಮಾಡ್ಬೋದು. ಅದು ಏನು ಅಂದರೆ, ನಮಗೆ ನರಘೋಷ, ನರದೃಷ್ಟಿ ಶಾಶ್ವತವಾಗಿ ತೊಲಗಿಸ್ಕೋಬೇಕು. ಎದುರುಗಡೆಯವರ ಒಂದು ದೃಷ್ಟಿಕೋನ ನಮ್ಮ ಮೇಲೆ ಚೆನ್ನಾಗಿರಬೇಕು. ನಾನು ಎಲ್ಲೇ ಹೋದರೂ ಕೆಲಸವನ್ನು ಜಯಿಸ್ಕೊಬೇಕು. ಜೊತೆಗೆ ನಾನು ಮಾಡ್ತಾ ಇರೋ ಒಂದು ವ್ಯಾಪಾರ ವೃದ್ಧಿ ಆಗಬೇಕು. ಒಳ್ಳೆ ಕಸ್ಟಮರ್ನ ಅಟ್ರ್ಯಾಕ್ಟ್ ಮಾಡಬೇಕು. ಬಿಸ್ನೆಸ್ ಗ್ರೋತ್ ಆಗಬೇಕು. ನಾನು ಓದ್ತಾ ಇರೋ ಒಂದು ವಿದ್ಯೆಯಲ್ಲಿ ನನ್ನ ಒಂದು ಜ್ಞಾಪಕ ಶಕ್ತಿ ಹೆಚ್ಚಾಗಬೇಕು ವಿದ್ಯಾರ್ಥಿಗಳಾದರೆ. ಮತ್ತು ಮನೆಗೂ ಸಹ ಈ ಒಂದು ಟಿಪ್ ವರ್ತನೆ ಇಲ್ಲಿ ನಾವು ಫಾಲೋ ಮಾಡ್ಬೋದು. ಯಾವ ರೀತಿ ಅನ್ನೋದನ್ನು ಹೇಳ್ತೀನಿ. ಈಗ ಇತ್ತೀಚೆಗೆ ಕೇಳ್ಪಡ್ತಾ ಇರೋ ಒಂದು ಕರುಂಗಲಿ ಮಾಲೆ. ಈ ಕರುಂಗಲಿ ಮಾಲೆ ಅನ್ನೋದು ತುಂಬ ಇಂಪಾರ್ಟೆಂಟು. ಈ ಕರುಂಗಲಿ ಮಾಲೆ ಯಾಕೆ ನಾವು ಧಾರಣೆ ಮಾಡಬೇಕು? ನಾವೇ ಅಲ್ಲ, ಮನೆಗೂ ಸಹ ಇದನ್ನು ಧಾರಣೆ ಮಾಡಿಸ್ಬೋದು. ಮನೆಗೆ ಯಾವ ರೀತಿ ಹಾಕೋದು ಅನ್ನೋ ಡೌಟ್ ಬಂದಿರ್ಬೋದು. ನಿಮ್ಮ ಒಂದು ಮೇಯ್ನ್ ಡೋರ್ ಇರುತ್ತಲ್ವ, ಆ ಒಂದು ಮೇಯ್ನ್ ಡೋರ್ಗೆ ಬಲಗಡೆ ಎಡಗಡೆ ಈ ಒಂದು ಎಂಟ್ರೆನ್ಸ್ಗೆ ಹಾಕ್ಬೋದು. ಆ ಕಡೆ ಒಂದು ಈ ಕಡೆ ಒಂದು. ನಾವು ತೋರಣ ಯಾವ ರೀತಿ ಬಿಡ್ತೀವಿ, ಮಾವಿನ ಎಲೆಗಳನ್ನ ಯಾವ ರೀತಿ ಪೋಣಿಸ್ತೀವಿ, ಅದೇ ರೀತಿ ಈ ಒಂದು ಹಾರವನ್ನು ಸಹ ಹಾಕ್ಬೋದು. ಮನೆಗೆ ನೀವು ಹೇಳಬೇಕಂದ್ರೆ 3 ಹಾಕಬೇಕಾಗ್ತದೆ. ದೊಡ್ಡದು ಕರುಂಗಲಿ ಮಾಲೆ ಬರುತ್ತೆ. ಇದನ್ನು 3 ಹಾಕಿದ್ರೆ ಒಳ್ಳೆಯದು. ಅಥವಾ ಆ ಕಡೆ ಒಂದು ಈ ಕಡೆ ಒಂದು, ಮಧ್ಯದಲ್ಲಿ ಬೇಕಿದ್ರೆ ನೀವು ಹೂವಿನ ಅಲಂಕಾರ, ತೋರಣ ಅಲಂಕಾರ ಮಾಡ್ಕೋಬಹುದು. ಈ ರೀತಿ ಬಾಗಿಲಿಗೆ ಹಾಕೋದ್ರಿಂದ ಏನು ಲಾಭ ನಮಗೆ ಅಂದರೆ, ಮನೆಗೆ ಆಗ್ತಾ ಇರೋ ಒಂದು ನೆಗೆಟಿವ್ ಎನರ್ಜಿ ಅನ್ನೋದು ಒಳಗಡೆ ಬರಲಿಕ್ಕೆ ಅವಕಾಶ ಇದು ಮಾಡಿಕೊಡೋದಿಲ್ಲ. ನೆಗೆಟಿವ್ ಎನರ್ಜಿ ಅನ್ನೋದನ್ನು ಇದು ಹೀಲ್ ಮಾಡುತ್ತೆ. ಟೋಟಲಿ ಹೀಲ್ ಮಾಡುತ್ತೆ. ಅಂದರೆ ನಿಮ್ಮ ಹೊಸಿಲ ಹತ್ರನೇ ಅದು ಸ್ಟಾಪ್ ಆಗೋಗುತ್ತೆ. ಸಪೋಸ್ ನಿಮ್ಮ ಮನೆ ಒಳಗಡೆ ಯಾರೆಲ್ಲ ಏನಾರೇ ನೆಗೆಟಿವ್ ಎನರ್ಜಿನ ತೊಗೊಂಬರಬೇಕು ಅಂತಿದ್ದಾರೆ, ಒಂದು ಕೆಟ್ಟ ಕೆಲಸ ನಿಮ್ಮ ಮೇಲೆ ಮಾಡಬೇಕಂತಿದ್ದಾರೆ, ಒಂದು ಕೆಡುಕನ್ನ ನಿಮಗೆ ಕೆಡುಕು ಬಯಸ್ತಿದ್ದಾರೆ, ಇಂಥದನ್ನೆಲ್ಲ ಅದು ಹೊಸಿಲ ಹತ್ರನೇ ಕಂಟ್ರೋಲ್ ಮಾಡುತ್ತೆ ಈ ರೀತಿ ಮನೆಗೆ ಹಾಕೋದ್ರಿಂದ. ಸೊ ನಾವು ಯಾವಾಗಲೂ ಮನೆಯಲ್ಲೇ ಇರೋದಿಲ್ವಲ್ಲ, ಹಾಗಾಗಿ ಹೊರಗಡೆ ಓಡಾಡ್ತಾ ಇರ್ತೀವಿ. ನಮ್ಮ ಆಫೀಸ್ ಪ್ಲೇಸ್ಗೆ ಹೋಗ್ತಾ ಇರ್ತೀವಿ, ವ್ಯಾಪಾರ ಸ್ಥಳಕ್ಕೆ ಹೋಗ್ತಾ ಇರ್ತೀವಿ, ಸ್ಕೂಲ್ಗೆ ಹೋಗ್ತಾ ಇರ್ತೀವಿ, ಒಂದು ಮೀಟಿಂಗ್ಸ್ಗೆ ಹೋಗ್ತಾ ಇರ್ತೀವಿ, ಟ್ರಾವೆಲ್ ಮಾಡ್ತಾ ಇರ್ತೀವಿ, ನಮ್ಮ ಒಂದು ಬಂಧು ಬಳಗಗಳನ್ನ ವಿಸಿಟ್ ಮಾಡೋಕ್ಕೆ ಹೋಗ್ತಾ ಇರ್ತೀವಿ. ಹಾಗಾಗಿ ಮನುಷ್ಯರು ಅಂದರೆ ಪ್ರತಿಯೊಬ್ಬರೂ ಸದಸ್ಯರೂ ಇದನ್ನು ಧಾರಣೆ ಮಾಡ್ಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಇದನ್ನು ಧಾರಣೆ ಮಾಡ್ಬೋದು. ಚಿಕ್ಕ ಮಕ್ಕಳಿಗೆ ಚಿಕ್ಕ ಸೈಜ್ ಬರೋ ಕರುಂಗಲಿ ಮಾಲೆ ಇದೆ, ದೊಡ್ಡವ್ರಿಗೂ ಇದೆ. ಬೆಳ್ಳಿನಲ್ಲಿ ಸಹ ಸುತ್ತಿ ಈಗ ಮಾರ್ಕೆಟ್ ಪ್ಲೇಸ್ಗಳಲ್ಲಂತೂ ದಂಡಿಯಾಗಿ ಅವೈಲೇಬಲ್ ಇದೆ. ಅಂದರೆ ಒಳ್ಳೆಯ ಒಂದು ಕರುಂಗಲಿ ಮಾಲೆನ ಚೂಸ್ ಮಾಡ್ಕೊಬೇಕು. ಡೂಪ್ಲಿಕೇಟ್ ಸಹ ಮಾರ್ಕೆಟಲ್ಲಿ ಓಡಾಡ್ತಾ ಇದೆ. ಹಾಗಾಗಿ ಇದು ಏನು ಅಂದರೆ, ನಾವು ನೀರಲ್ಲಿ ತೊಳೆಯುವಾಗ ಕಲರ್ ಬಿಟ್ಕೊಳ್ಳುತ್ತೆ. ನ್ಯಾಚುರಲ್ ಇಂಗ್ರೀಡಿಯೆಂಟ್ ಇದು. ಒಂದು ಮರದಿಂದ ಮಾಡೋ ಒಂದು ಬೀಡ್ಸ್ ಅಂದರೆ ಮಣಿಗಳು, ಅಂದರೆ ವುಡನ್ ಬೀಡ್ಸ್ ಆಗಿರುತ್ತೆ ಇವು. ಸೊ ಒಂದು ಮರದ ಭಾಗಗಳನ್ನು ಮಣಿಗಳನ್ನಾಗಿ ಮಾಡಿ ಅದನ್ನು ಧಾರಣೆ ಮಾಡೋದು ಕರುಂಗಲಿ ಮಾಲೆ ಅಂದರೆ. ಓಕೆನಾ? ಇದು ಎಸ್ಪೆಷಲಿ ತಮಿಳ್ನಾಡುಗಳಲ್ಲಿ ಹೆಚ್ಚೆಚ್ಚಾಗಿ ಅವೈಲೇಬಲ್ ಇದೆ. ಅಲ್ಲಿಂದನೇ ಎಲ್ಲ ಕಡೆಗೂ ಇದು ವ್ಯಾಪಾರವಾಗಿ ಹರಳ್ತಾ ಇದೆ. ಯಾಕಂದರೆ ಯಾರೆಲ್ಲ ಇದರ ಅಗತ್ಯ ಇದೆಯೋ ಅವರಿಗೆ ತಗೊಂಡು ಹಾಕ್ಕೋಬೋದು. ಯಾವ ರೀತಿ ಧಾರಣೆ ಮಾಡಬೇಕು, ಯಾವತ್ತಿನ ದಿವಸ ಧಾರಣೆ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಇಲ್ಲಿ. ಮಂಗಳವಾರ ಹಾಕಿದ್ರೆ ಅಂತೂ ತುಂಬ ಒಳ್ಳೆಯದು. ಈಗ ಮಂಗಳವಾರ ಅಂದ ತಕ್ಷಣ ನೀವು ಯಾವ ದೇವರಿಗೆ ಆರಾಧನೆ ಮಾಡಿ ಹಾಕ್ಕೊಳ್ಳೋದು ಅನ್ನೋದು ಸಹ ಹೇಳ್ತೀನಿ ಇಲ್ಲಿ ನಾನು. ನೀವು ಈ ಒಂದು ಕರುಂಗಲಿ ಮಾಲೆನ ತಗೊಂಬಂದು ಸುಬ್ರಹ್ಮಣ್ಯ ಸ್ವಾಮಿ ಅವರ ಒಂದು ಪಾದದ ಹತ್ರ ಇಟ್ಟುಬಿಟ್ಟು ಪೂಜೆ ಮಾಡಬೇಕು. ಎಷ್ಟು ದಿವಸ ಪೂಜೆ ಮಾಡಬೇಕು ಅದನ್ನು ಹೇಳ್ತೀನಿ. ಒಂದಿನ ತಂದು ಅಲ್ಲಿ ಪೂಜೆ ಮಾಡಿ ಹಾಕ್ಕೊಂಡ್ಬಿಟ್ರೆ ಅದ್ರ ಪ್ರಭಾವ ನಮ್ಗೆ ಅಷ್ಟೇ ಇರುತ್ತೆ. ಇದನ್ನು ತಂದ ತಕ್ಷಣ ಇದನ್ನು ಫಸ್ಟು ಒಳ್ಳೆ ನೀರಲ್ಲಿ ತೊಳೆಯಬೇಕು, ಮತ್ತು ಹಾಲಲ್ಲಿ ತೊಳೆಯಬೇಕು. ಬೆಸ್ಟ್ ಇದಕ್ಕೆ ಅಭಿಷೇಕವನ್ನು ಮಾಡಿದ್ರೆ ಅಂತೂ ಒಳ್ಳೆಯದು. ನಾವು ಏನೆಲ್ಲ ಅಭಿಷೇಕಕ್ಕೆ ಬಳಸ್ತೀವಿ ಅದನ್ನೆಲ್ಲ ಹಾಕಿ, ಅಂದರೆ ಮೊಸರು, ತುಪ್ಪ, ಹಾಲು, ಜೇನು ಇವೆಲ್ಲ ಹಾಕಿ ಇದನ್ನು ತೊಳೆಯಬಹುದು, ಶುದ್ಧಿ ಮಾಡಬಹುದು. ನ್ಯಾಚುರಲಾಗಿ ಬಂದಿರೋದ್ರಿಂದ ನಾವು ಬರೀ ನೀರಲ್ಲಿ ಬೇಕಿದ್ರೂ ತೊಳೆದು ಇದನ್ನು ಧಾರಣೆ ಮಾಡ್ಬೋದು. ದೇವರ ಒಂದು ಕಾಲುಗಳ ಹತ್ರ, ಪಾದಗಳ ಹತ್ರ ಇದನ್ನು ಇಟ್ಬಿಟ್ಟು ಪೂಜೆ ಮಾಡಬೇಕು. ಯಾವ ದೇವರು? ಸುಬ್ರಹ್ಮಣ್ಯ ದೇವ್ರ ಹತ್ರ ಅಥವಾ ವಾರಾಹಿ ಮಾತೆ ಹತ್ರ
ಇದನ್ನು ಇಟ್ಟುಬಿಟ್ಟು ಪೂಜೆ ಮಾಡ್ಬೋದು. ಆದಷ್ಟು ಸುಬ್ರಹ್ಮಣ್ಯ ಸ್ವಾಮಿ ಹತ್ರನೇ ಇದನ್ನು ಇಟ್ಟು ಪೂಜೆ ಮಾಡಬೇಕು. ಎಷ್ಟು ದಿವಸ ಪೂಜೆ ಮಾಡಬೇಕು? 21 ಡೇಸ್ ಪೂಜೆ ಮಾಡಬೇಕಂದ್ರೆ ಸತತ 21 ದಿನ ನೀವು ಪೂಜೆ ಮಾಡಬೇಕು. ಏನಿಟ್ಟು ಪೂಜೆ ಮಾಡಬೇಕು ಅಂದರೆ ಕೆಂಪು ಕಲರ್ ಹೂವು, ಕೆಂಪು ಕಲರ್ ರೋಸ್ ಆಗ್ಬೋದು ಅಥವಾ ಕೆಂಪು ಕಲರ್ ದಾಸವಾಳ ಆಗ್ಬೋದು, ಕೆಂಪು ಕಲರ್ ನಾವು ಇವಾಗ ಸೇವಂತಿಗೆ ಹೂವನ್ನು ಇಡ್ತೀವಲ್ಲ, ಈ ಮೂರಲ್ಲಿ ಯಾವುದಾದ್ರೂ ಒಂದು ಕೆಂಪು ಕಲರ್ ಹೂವು ಮಾತ್ರ ಇಟ್ಟು ಬಿಡಬೇಕು. ಯಾಕಂದರೆ ಸುಬ್ರಹ್ಮಣ್ಯನಿಗೆ ಪೂಜೆ ಮಾಡುವಾಗ ಕೆಂಪು ಕಲರ್ ಹೂವನ್ನೇ ಪೂಜೆ ಮಾಡಿದ್ರೆ ಒಳ್ಳೆಯದು, ಒಳ್ಳೆಯ ಅನುಗ್ರಹ ಸಿಗುತ್ತೆ. ಸೊ ಹಾಗಾಗಿ ಈ ಕರಂಗಲಿ ಮಾಲೆಯನ್ನು ಪೂಜೆ ಮಾಡಿಸುವಾಗ 21 ದಿನ ಸತತವಾಗಿ ಪೂಜೆ ಮಾಡಬೇಕು. ಆತನ ಪಾದಗಳ ಹತ್ರ ಇಟ್ಟುಬಿಟ್ಟು ಪೂಜೆ ಮಾಡಿ ನೀವು ಧಾರಣೆ ಮಾಡಿದ್ರೆ ತುಂಬ ಒಳ್ಳೆಯದು. ಕನಿಷ್ಠ ನೀವು 1 ದಿನ ಆದರೂ ಪೂಜೆ ಮಾಡಿದ್ರೆ ಇದ್ರ ಪ್ರಭಾವ ಚೆನ್ನಾಗಿರ್ತದೆ. ತಂದ ತಕ್ಷಣ ಹಾಗೆ ಧಾರಣೆ ಮಾಡೋದಲ್ಲ, ಅದನ್ನು ಶುದ್ಧೀಕರಣ ಮಾಡಿ ದೇವರ ಹತ್ರ ಇಟ್ಟುಬಿಟ್ಟು ಅಭಿಷೇಕವನ್ನು ಮಾಡಿ ಪೂಜೆ ಮಾಡಿ ಆಮೇಲೆ ಧಾರಣೆ ಮಾಡಬೇಕು. ಇದನ್ನು ಧಾರಣೆ ಮಾಡೋದ್ರಿಂದ ನಿಮಗೆ ನೆಗೆಟಿವ್ ಎನರ್ಜಿ ಎಲ್ಲ ಅವಾಯ್ಡ್ ಆಗುತ್ತೆ, ವ್ಯಾಪಾರ ವೃದ್ಧಿ ಆಗುತ್ತೆ, ಧನ ಆಕರ್ಷಣೆ ಆಗುತ್ತೆ, ವೃದ್ಧಿ ಆಗುತ್ತೆ, ನಿಮಗೆ ಹಣ ಅಟ್ರ್ಯಾಕ್ಟ್ ಮಾಡೋ ಕೆಪಾಸಿಟಿ ಇದಕ್ಕಿರುತ್ತೆ. ಜೊತೆಗೆ ಹೆಲ್ತ್ ಬೆನಿಫಿಟ್ಸ್ ಇದೆ. ನಿದ್ದೆ ಕೆಟ್ಟಿರುತ್ತೆ ಸುಮಾರು ಜನಕ್ಕೆ, ಅಂಥವ್ರಿಗೆ ನಿದ್ದೆ ಆರಾಮಾಗಿ ಬರುತ್ತೆ. ಕೆಟ್ಟ ಕನಸುಗಳು ಬೀಳ್ತಾ ನಿದ್ದೆ ಕೆಡ್ತಾ ಇರ್ತಾರೆ, ಅಂಥವ್ರಿಗೂ ನೆಮ್ಮದಿಯ ನಿದ್ದೆ ಬರುತ್ತೆ. ಮತ್ತು ನಮ್ಮ ಒಂದು ಮೈಯಲ್ಲಿರೋ ಒಂದು ನೆಗೆಟಿವ್ ಎನರ್ಜಿ ಎಲ್ಲ ಶಾಶ್ವತವಾಗಿ ಅವಾಯ್ಡ್ ಆಗುತ್ತೆ. ಪ್ರತಿಯೊಬ್ಬರು ಧಾರಣೆ ಮಾಡ್ಬೋದು. ಚಿಕ್ಕ ಮಕ್ಕಳು, ವಿದ್ಯಾಭ್ಯಾಸ ಮಾಡೋರು ಹಾಕ್ಕೋಬೋದು. ಅವರು ಒಂದು ವಿದ್ಯೆಯನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರ್ತಾರೆ, ಏನೆಲ್ಲ ಕಲ್ತಿರ್ತಾರೆ, ಏನೆಲ್ಲ ಓದಿರ್ತಾರೆ, ಅಂಥ ಒಂದು ವಿದ್ಯೆನ ಚೆನ್ನಾಗಿ ನೆನಪಿಟ್ಕೊಳ್ಳೋದಕ್ಕೆ ಈ ಒಂದು ಕರಂಗಲಿ ಮಾಲೆ ಅನ್ನೋದು ಸಪೋರ್ಟ್ ಮಾಡುತ್ತೆ. ಟೋಟಲಿ ನಮಗೆ ಪಾಸಿಟಿವ್ ಎನರ್ಜಿನ ರಿಲೀಸ್ ಮಾಡುತ್ತೆ, ನೆಗೆಟಿವ್ ಎನರ್ಜಿ ಎಲ್ಲ ಹೀಲ್ ಮಾಡುತ್ತೆ. ಆಗಾಗ ಇದನ್ನು ಶುದ್ಧೀಕರಣನೂ ಮಾಡ್ತಾ ಇರಬೇಕು. ಸೊ ಬೆಳ್ಳಿಯಿಂದ ಧಾರಣೆ ಮಾಡಿಕೊಂಡ್ರೂ ಇನ್ನೂ ಒಳ್ಳೆಯದು. ಇಲ್ಲ ಡೈರೆಕ್ಟ್ ಮಣಿಗಳು ಹಾರ ಅವೈಲೇಬಲ್ ಇರುತ್ತೆ, ಅದೂ ಸಹ ಜಪಮಾಲೆಯಾಗಿಯೂ ಇದನ್ನು ಯೂಸ್ ಮಾಡ್ಬೋದು. 108 ಮಣಿ ಇರೋದನ್ನು ತಗೊಂಡ್ರೆ ನಾವು ಜಪಮಾಲೆಯಾಗಿಯೂ ಇದನ್ನು ಯೂಸ್ ಮಾಡ್ಕೋಬೋದು. ನಾವು ಅದನ್ನು ಮುಟ್ಟೋದ್ರಿಂದ ನಮ್ಮ ಮೈ ಮೇಲೆ ಇರೋದ್ರಿಂದ ಅದು ನಮಗೆ ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ, ನೆಗೆಟಿವ್ ಎನರ್ಜಿ ಅನ್ನೋದು ಟೋಟಲಿ ಅವಾಯ್ಡ್ ಆಗುತ್ತೆ. ಹೇಳಬೇಕಂದ್ರೆ ಕಣ್ಣು ದೃಷ್ಟಿ, ನರದೃಷ್ಟಿ, ನರಘೋಷ ಇವೆಲ್ಲ ಟೋಟಲಿ ಅವಾಯ್ಡ್ ಆಗುತ್ತೆ. ಯಾರೇ ಕೆಡುಕು ಮಾಡಿದ್ರೂ ಸಹ ಅದರ ಪ್ರಭಾವ ನಮ್ಮ ಮೈ ಮೇಲೆ ಇದ್ದರೆ ಒಂದು ನೆಗೆಟಿವ್ ಎನರ್ಜಿ ಅನ್ನೋದು ನಮ್ಮವರೆಗೂ ತಲುಪೋದಿಲ್ಲ. ಇದು ಒಂದು ಟೋಟಲಿ ಪ್ರೊಟೆಕ್ಟಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಮನೆಗೂ ಹಾಕ್ಬೋದು, ನೀವು ಆಫೀಸ್ ಅಂದರೆ ಅಂಗಡಿಗಳು, ವ್ಯಾಪಾರಸ್ಥರು ಅಂಗಡಿಗಳಿಗೆ ಸಹ ಹಾಕ್ಕೋಬೋದು. ಆ ಕಡೆ ಒಂದು ಈ ಕಡೆ ಒಂದು ದೊಡ್ಡ ಸೈಜು ಹಾರಗಳು ಬರ್ತವೆ, ಅಂಥದನ್ನು ತರಿಸ್ಕೊಂಡು ಹಾಕ್ಕೊಳ್ಳೋದ್ರಿಂದ ಶಾಪಿಗೆ ಆಗ್ತಾ ಇರೋ ಒಂದು ದೃಷ್ಟಿ ಎಲ್ಲ ಹೋಗುತ್ತೆ. ಮನೆಗೆ ಆಗ್ತಾ ಇರೋ ದೃಷ್ಟಿ ಅವಾಯ್ಡ್ ಆಗುತ್ತೆ. ಸ್ವಲ್ಪ ಎಲ್ಲ ನೆಮ್ಮದಿ ಜೀವನ ಮಾಡಲಿಕ್ಕೆ ಈ ಒಂದು ಕರಂಗಲಿ ಮಾಲೆ ಅನ್ನೋದು ಸಪೋರ್ಟ್ ಮಾಡುತ್ತೆ. ಸೊ ಒಳ್ಳೆ ಪಾಸಿಟಿವ್ ಎನರ್ಜಿ ಇರುತ್ತೆ. ವ್ಯೂವರ್ ಒಬ್ಬರು ಕೇಳಿದರು, ಇದನ್ನು ನಾವು ಧಾರಣೆ ಮಾಡ್ಬೋದಾ, ನೀವು ಸಹ ನಮಗೆ ತಿಳಿಸಿ ಇದ್ರ ಬಗ್ಗೆ ಅಂತ. ಈಗ ಅವರ ಒಂದು ಡೌಟ್ಸ್ಗೆಲ್ಲ ಆನ್ಸರ್ ಸಿಕ್ಕಿದೆ ಅಂದ್ಕೊತೀನಿ. ಸೊ ಕೊನೆಯವರೆಗೂ ನೋಡಿದರೆ ಮಾತ್ರ ಆನ್ಸರ್ ಸಿಕ್ಕಿರುತ್ತೆ. ಈಗ ಈ ಒಂದು ಕರಂಗಲಿ ಮಾಲೆನ ಯಾವ ರೀತಿ ಹಾಕ್ಕೊಬೇಕು ಅನ್ನೋದನ್ನು ಹೇಳಿದ್ದೀನಲ್ವ. ಮಂಗಳವಾರ ಹಾಕಿದ್ರೆ ತುಂಬ ಒಳ್ಳೆಯದು. ಸುಬ್ರಹ್ಮಣ್ಯ ಸ್ವಾಮಿ ಪಾದಗಳ ಹತ್ರ ಇಟ್ಬಿಟ್ಟು ಕನಿಷ್ಠ ಒಂದು ಫೋಟೋ ಮನೆಯಲ್ಲಿ ಇಟ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿದ್ರೂ ನಡೆಯುತ್ತೆ. ಇಲ್ಲ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡ್ರೂ ಪರವಾಗಿಲ್ಲ. ಇಲ್ಲ ಅವ್ರ ಮನೆ ಕುಲದೇವತೆ ಯಾರು ಇರ್ತಾರೆ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಳ್ಳೋದ್ರಿಂದನೂ ಇನ್ನೂ ಒಳ್ಳೆಯ ಪ್ರಭಾವ ಇರುತ್ತೆ ಇದ್ರ ಮೇಲೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕರಂಗಲಿ ಮಾಲೆ ತುಂಬ ಒಳ್ಳೆಯದು, ಹೆಲ್ತ್ ವೈಸ್ ಒಳ್ಳೆಯದು. ನಮಗೆ ಒಂದು ಸ್ಪಿರಿಚುವಲ್ ಆಗಿ ನಾವು ಡೆವಲಪ್ ಆಗೋದಕ್ಕೂ ಇದು ಸಹಕರಿಸುತ್ತೆ. ಮೆಂಟಲಿ, ಫಿಸಿಕಲಿ ಎಲ್ಲ ನಾವು ಸ್ಟ್ರಾಂಗ್ ಆಗಿರಬೇಕಂದ್ರೆ ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ಜನ್ರೇಟ್ ಆಗ್ತಾ ಇರಬೇಕು. ಈ ಒಂದು ಪಾಸಿಟಿವ್ ಎನರ್ಜಿನ ಜನ್ರೇಟ್ ಮಾಡೋಕ್ಕೆ ಈ ಒಂದು ಕರಂಗಲಿ ಮಾಲೆ ಅನ್ನೋದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಎಲ್ಲರೂ ಸಾಧಾರಣವಾಗಿ ಧರಿಸಬಹುದು ಇದನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್.